Good morning, student. Myself, Dr. L. Manchu Bhargavi, Assistant Professor, Government First Grade College, Madhugiri. Session number 37, and the topic in this session would be Organization of RBI. Semester 4th semester of BCom, Tumkur University. Subject, Commerce, and the paper is Indian Financial System. ಆಲ್ರೆಡಿ ಸೆಷನ್ 36 ಕೂಡ ನಾವು ಈ ಒಂದು ಆರ್ಗನೈಸೇಷನ್ ಆಫ್ RBI ಹೇಗೆ ವರ್ಕ್ ಆಗುತ್ತೆ ಅಥವಾ ಇದರ ಬ್ರಾಂಚಸ್ ಆಫೀಸ್ ಎಲ್ಲ ಹೇಗಿರುತ್ತೆ, ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ನೋಡಿದ್ದೀವಿ. ಈ ಸೆಷನಲ್ಲಿ ಕೂಡ ಇನ್ನುಳಿದ ಇನ್ಫಾರ್ಮೇಷನ್ನ ಕೂಡ ನಾವು ಈ ಸೆಷನಲ್ಲಿ ತಿಳ್ಕೊತೀವಿ. The objective of the learning is to familiarize the students with the concept of organization of RBI. The session outcome would be the students will be able to understand the concept of organization of RBI. Introduction. The Reserve Bank of India is India's central bank and regulatory body under the jurisdiction of Ministry of Finance, Government of India. It is responsible for the issue and supply of the Indian rupee and the regulation of the Indian banking system. It also manages the country's main payment system and works to promote its economic development. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಇದು ಸೆಂಟ್ರಲ್ ಬಾಡಿ ಆರ್ಗನೈಸೇಷನ್ ಆ್ಯಂಡ್ ಇಟ್ ಈಸ್ ಅ ರೆಗ್ಯುಲೇಟರಿ ಬಾಡಿ ವಿತ್ ಅಂಡರ್ ದ ಜುರಿಡಿಕ್ಷನ್ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಒಂದು ರಿಸರ್ವ್ ಬ್ಯಾಂಕು ನಮ್ಮ ಇಂಡಿಯನ್ ರುಪೀನ ಸಪ್ಲೈ ಮಾಡೋದು ಕೂಡ ಇದರ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಹಾಗೆ ಈ ಒಂದು ಇಂಡಿಯನ್ ರುಪಿ ಸಪ್ಲೈ ಮಾಡೋದ್ರ ಜೊತೆಗೆ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕೂಡ ಹ್ಯಾಂಡಲ್ ಮಾಡುವಂಥ ಕೆಲಸ ಆಗಿರುತ್ತೆ. ಇಟ್ ಆಲ್ಸೋ ಮ್ಯಾನೇಜಸ್ ದ ಕಂಟ್ರೀಸ್ ಮೇನ್ ಪೇಮೆಂಟ್ ಸಿಸ್ಟಮ್ ಆ್ಯಂಡ್ ವರ್ಕ್ಸ್ ಟು ಪ್ರಮೋಟ್ ಇಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್. ಅದೇ ರೀತಿ ಈ ಒಂದು ಕಂಟ್ರಿದು ಪೇಮೆಂಟ್ ಸಿಸ್ಟಮ್ನ ಕೂಡ ಪ್ರಮೋಟ್ ಮಾಡಿಕೊಂಡು ಪೇಮೆಂಟ್ ಸಿಸ್ಟಮ್ನ ಮ್ಯಾನೇಜ್ ಮಾಡಿಕೊಂಡು ಹಾಗೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. The overall direction of the RBI lies with the 21-member Central Board of Directors. ಈ ಇಡೀ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು 21 ಮೆಂಬರ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅವರ ಅಡಿಯಲ್ಲಿ ಮ್ಯಾನೇಜ್ ಆಗುತ್ತೆ. ಕಂಪೋಸ್ಡ್ ಆಫ್ ಯಾರ್ಯಾರು ಇರ್ತಾರೆ ಅಂದರೆ ಗವರ್ನರ್ ಇರ್ತಾರೆ, ಹಾಗೆ 4 ಡಿಪ್ಯೂಟಿ ಗವರ್ನರ್ಸ್, 4 ಡಿಪ್ಯೂಟಿ ಗವರ್ನರ್ಸ್. IT ಈಸ್ ಅ ಮೆಂಬರ್ ಬ್ಯಾಂಕ್ ಆಫ್ ಏಷ್ಯನ್ ಕ್ಲಿಯರಿಂಗ್ ಯೂನಿಯನ್. ಹಾಗೆ ದಿ ಬ್ಯಾಂಕ್ ಈಸ್ ಆಲ್ಸೋ ಆ್ಯಕ್ಟಿವ್ ಇನ್ ಪ್ರಮೋಟಿಂಗ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಪಾಲಿಸಿ and is a leading member of the Alliance for Financial Inclusion. The bank is often referred to by the name Ministry. ಈ ಬ್ಯಾಂಕ್ನ ಮಿನ್ ಸ್ಟ್ರೀಟ್ ಅಂತ ಕೂಡ ರೆಫರ್ ಮಾಡ್ತಾರೆ. ಹಾಗೆ ಇದರಲ್ಲಿ ಈ 21 ಜನ ಇರ್ತಕ್ಕಂಥ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ಗವರ್ನರ್ ಇರ್ತಾರೆ ಮತ್ತು 4 ಡಿಪ್ಯೂಟಿ ಗವರ್ನರ್ಸ್ ಕೂಡ ಇದರಲ್ಲಿ ಇರ್ತಾರೆ. ಹಾಗೆ ಈ ಒಂದು ಬ್ಯಾಂಕ್ ಪ್ರಮೋಟಿಂಗ್ ಇನ್ಕ್ಲೂಸಿವ್ ಪಾಲಿಸಿ, ಇಟ್ ವಿಲ್ ಫೈನಾನ್ಷಿಯಲ್ ಪಾಲಿಸಿಗಳನ್ನ ಪ್ರಮೋಟ್ ಮಾಡೋದೇ, ಹಾಗೆ ಲೀಡಿಂಗ್ ಮೆಂಬರ್ ಆಫ್ ದ ಅಲಯನ್ಸ್ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ಬೋದು. ದ ಬ್ಯಾಂಕ್ ಈಸ್ ಆಫನ್ ರೆಫರ್ಡ್ ಟು ಬೈ ನೇಮ್ ಮಿನ್ ಸ್ಟ್ರೀಟ್. The central banking functions of the RBI have essentially remained the same structurally. There have been some changes over the years. ಕೆಲವು ಇಯರ್ಗಳಿಂದ ನಾವು ಕೆಲವು ಚೇಂಜಸ್ನ ನೋಡ್ಬೋದು. Some of which have the educated have the notable spin-offs from the RBI where ಈ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆದಂಥ IDBI, ಹಾಗೆ ಈ ಒಂದು ಫಾರಿನ್ ಎಕ್ಸ್ಪೋರ್ಟ್ಗೆ ಫೆಸಿಲಿಟೇಟ್ ಮಾಡ್ತಕ್ಕಂಥ ಎಕ್ಸಿಮ್ ಬ್ಯಾಂಕ್, ಹಾಗೆ ಅಗ್ರಿಕಲ್ಚರಲ್ ಏರಿಯಾದಲ್ಲಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ನಬಾರ್ಡ್ ಬ್ಯಾಂಕ್ ಆಗಿರ್ಬೋದು, ಹಾಗೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಮತ್ತು ಹೌಸಿಂಗ್ ಬ್ಯಾಂಕ್ಗೆ NHB, ಇವೆಲ್ಲ ಕೂಡ ಇಂಪಾರ್ಟೆಂಟಾಗಿ RBI ಅಡಿಯಲ್ಲಿ ಕೆಲಸ ಮಾಡ್ತಿರ್ತವೆ. ದಿ RBI ಕಂಟಿನ್ಯೂಸ್ ಟು ಪ್ಲೇ ಅ ಡ್ಯುಯಲ್ ರೋಲ್ ಆಫ್ ರೆಗ್ಯುಲೇಟರ್ ಆಸ್ ವೆಲ್ ಆಸ್ merchant banker for the government. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ನೋಡೋದಾದರೆ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ
ಏಯ್ಟಿಯಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು, ಬಟ್ ಇಟ್ ವಾಸ್ ನಾಟ್ ರೆಗ್ಯುಲೇಟೆಡ್ ಬಾಡಿ. Now, after April 1st, 1935, under the Reserve Bank of Act, this one has been established. It's a monetary policy to create financial stability in India, and it is charged with regulating the country currency and credit systems. ಹಾಗೆ ಈ ಒಂದು ಕಂಟ್ರಿ ಕರೆನ್ಸಿದು ಆಗಿರ್ಬೋದು, ಹಾಗೆ ಈ ಒಂದು ಕ್ರೆಡಿಟ್ ಸಿಸ್ಟಮ್ ಕ್ಲಿಯರಿಂಗ್ ಆಗಿರ್ಬೋದು, ಇದೆಲ್ಲ ಕೂಡ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಾರೆ. ದ RBI ವಾಸ್ ಒರಿಜಿನಲಿ ಸೆಟ್ ಅಪ್ ಆಸ್ ಎ ಪ್ರೈವೇಟ್ ಎಂಟಿಟಿ 1935, ಬಟ್ ಇಟ್ ವಾಸ್ ನ್ಯಾಷನಲೈಸ್ಡ್ ಇನ್ 1949. ಇನಿಷಿಯಲ್ ಆಗಿ ಇದು ಒಂದು ಪ್ರೈವೇಟ್ ಬ್ಯಾಂಕ್ ಥರ ಸೆಟಪ್ ಆಗಿತ್ತು. ಹಾಗೆ 1949 ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ ಹ್ಯಾಸ್ ಬಿಕಮ್ ನ್ಯಾಷನಲೈಸ್ಡ್. The main purpose of the RBI is to conduct consolidated supervision of the financial sector in India, which is made up of commercial banks, financial institutions, and non-banking finance firms. The main purpose, ಈ ಒಂದು RBIದು ಮುಖ್ಯ ಉದ್ದೇಶ ಏನಂದರೆ, ಕನ್ಸಾಲಿಡೇಟ್ ಸೂಪರ್ವಿಷನ್ ಆಫ್ ಫೈನಾನ್ಷಿಯಲ್ ಸೆಕ್ಟರ್ಸ್, ಇಂಡಿಯಾದಲ್ಲಿರುವಂಥ ಫೈನಾನ್ಷಿಯಲ್ ಸೆಕ್ಟರ್ಸ್ಗಳಾದಂಥ ಕಮರ್ಷಿಯಲ್ ಬ್ಯಾಂಕುಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಹಾಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಫರ್ಮ್ಸ್, ಇವನ್ನೆಲ್ಲ ಕೂಡ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು. ದ ಮೇನ್ ಪರ್ಪಸ್ ಆಫ್ RBI ಇಸ್ ಟು ಕಂಡಕ್ಟ್ ಕನ್ಸಾಲಿಡೇಟೆಡ್ ಸೂಪರ್ವಿಷನ್ ಆಫ್ ದ ಫೈನಾನ್ಷಿಯಲ್ ಸೆಕ್ಟರ್ ಆಫ್ ಇಂಡಿಯಾ. ಇಂಡಿಯಾದ ಫೈನಾನ್ಷಿಯಲ್ ಸೆಕ್ಟರ್ನ ಸೂಪರ್ವಿಷನ್ ಮಾಡೋದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಪಸ್, ಇಂಪಾರ್ಟೆಂಟ್ ಉದ್ದೇಶ ಅಂತ ಕೂಡ, ಮುಖ್ಯ ಉದ್ದೇಶ ಕೂಡ ಆಗಿರುತ್ತೆ ಈ RBIದು, ವಿಚ್ ಈಸ್ ಮೇಡ್ ಅಪ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಫರ್ಮ್ಸ್. ಸೊ ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳಾಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ನಾನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಇವನ್ನೆಲ್ಲ ಕೂಡ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. Initiatives adopted by the RBI include restricting bank inspections, introducing off-site surveillance of banks and financial institutions, and strengthen the role of the auditors. ಇದು ಈಗ ಡೈರೆಕ್ಟಾಗೆ ಬ್ಯಾಂಕಲ್ಲಿ ಇನ್ಸ್ಪೆಕ್ಷನ್ನ ತಡೆಗಟ್ಟಿ ಆಫ್ ಸೈಟ್ ಸರ್ವೇಲೆನ್ಸ್ ಅಂತಂದರೆ ಆನ್ಲೈನ್ ಮುಖಾಂತರ ಸರ್ವೇಲೆನ್ಸ್ ಮಾಡುವಂಥದ್ದು, ಮಾನಿಟರ್ ಮಾಡುವಂಥದ್ದು, ಹಾಗೆ ಆಡಿಟರ್ನ ಇಂಪಾರ್ಟೆಂಟಾಗಿ ಇಟ್ ವಿಲ್ ಸ್ಟ್ರೆಂಥನಿಂಗ್ ದ ರೋಲ್ ಆಫ್ ಆಡಿಟರ್ಸ್. RBI sets the direction for interest rates and price stability. ಇಂಟ್ರೆಸ್ಟ್ ರೇಟು ಮತ್ತು ಪ್ರೈಸ್ ಸ್ಟೆಬಿಲಿಟಿಗೆ ಕೂಡ ಡೈರೆಕ್ಷನ್ಸ್ ಕೊಡುತ್ತೆ. and conducts funds raising activities for the central and the state government securities. ಅದೇ ರೀತಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಫಂಡ್ ರೇಸಿಂಗ್ ಆ್ಯಕ್ಟಿವಿಟಿ ಕೂಡ ಈ ಒಂದು RBI ಉದ್ದೇಶ ಅಂತ ಹೇಳ್ಬೋದು. ರಿಸರ್ವ್ ಬ್ಯಾಂಕ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಮಾನಿಟರಿಂಗ್ ದ ಫಾರಿನ್ ಎಕ್ಸ್ಚೇಂಜ್ ಫ್ಲೋಸ್ ಇನ್ ಟು ದ ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿಯಲ್ಲಿ ಬರ್ತಕ್ಕಂಥ ಫಾರಿನ್ ಎಕ್ಸ್ಚೇಂಜಸ್ ಕೂಡ ಮಾನಿಟರ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಹೌ ಬ್ಯಾಂಕ್ಸ್ ಆ್ಯಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫಂಕ್ಷನ್ಸ್. ಅಷ್ಟೇ ಅಲ್ಲ, ಈವನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ವರ್ಕ್ ಮಾಡ್ತಿದ್ದಾವೆ, ಹಾಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾವೆ ಅಂತ ಎಲ್ಲ ಕೂಡ ಸೂಪರ್ವೈಸ್ ಮಾಡೋದು, ಹಾಗೆ ಸ್ಟೆಬಿಲಿಟಿ ಕಂಡಕ್ಟ್ ಮಾಡೋದು, ಪ್ರೈಸ್ ಸ್ಟೆಬಿಲಿಟಿ ಕಂಡಕ್ಟ್ ಮಾಡೋದು, ಹಾಗೆ ಇದು ಈವನ್ ಫಾರಿನ್ ಎಕ್ಸ್ಚೇಂಜ್ನ ಮಾನಿಟರ್ ಮಾಡತಕ್ಕಂಥ ಜವಾಬ್ದಾರಿ ಕೂಡ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇರುತ್ತೆ. Next, RBI was originally privately owned but is now owned wholly by the Indian government, set up on April 1st, 1935 under the Reserve Bank of India Act. ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇದು ಸೆಟಪ್ ಆಗಿರೋದು ಇನಿಷಿಯಲ್ ಆಗಿ. ಹಾಗೆ RBI ಸೆಂಟ್ರಲ್ ಆಫೀಸ್ ವಾಸ್ ಇನಿಷಿಯಲಿ ಇನ್ ಕೋಲ್ಕತ್ತಾ,
then moved to Mumbai in 1937. ಮೊಟ್ಟ ಮೊದಲನೇದಾಗಿ ಈ ಒಂದು ಆರ್ ಬಿ ಐದು ಎಸ್ಟಾಬ್ಲಿಷ್ ಮಾಡಿದ್ದು ಕೋಲ್ಕತ್ತಾದಲ್ಲಿ. ಆಮೇಲೆ ಸ್ಲೋಲಿ 1937ಗೆ ಇದು ಮುಂಬೈಗೆ ಶಿಫ್ಟ್ ಆಗೋ ಅಂಥದ್ದು. So this is how the initial stage of RBI has been set up. ಹಾಗೆ ಆರ್ ಬಿ ಐದು ಡೆಫಿನೇಷನ್ ನೋಡೋದಾದರೆ ಬ್ಯಾಂಕಿಂಗ್ ಅಲ್ಲಿ ಫಸ್ಟ್ ಥಿಂಗ್ ಒಂದು ಅಕಾರ್ಡಿಂಗ್ ಟು ಮಾನಿಟರಿ ರಿಸರ್ವ್. A monetary reserve is the holding of currencies, precious metals, and other highly liquid assets used to redeem national currencies and bank deposits and to meet the current and near-term financial obligations by a country's currency. ಈ ಒಂದು ಮಾನಿಟರಿ ರಿಸರ್ವ್ ಹೋಲ್ಡಿಂಗ್ ಹೇಳೋದಾದರೆ ಈ ಒಂದು ಕರೆಂಟ್ ಪ್ರಿಷಿಯಸ್ ಮೆಟಲ್ಸ್ನ ಕರೆನ್ಸೀಸ್ನ ಹೋಲ್ಡ್ ಮಾಡೋದು, ಪ್ರಿಷಿಯಸ್ ಮೆಟಲ್ಸ್ನ ಹೋಲ್ಡ್ ಮಾಡೋದು, ಹಾಗೆ ಇನ್ನು ಹೈಲಿ ಲಿಕ್ವಿಡ್ ಅಸೆಟ್ಗಳನ್ನ ಯೂಸ್ಡ್ ಟು ರಿಡೀಮ್ ನ್ಯಾಷನಲ್ ಕರೆನ್ಸೀಸ್. ಈ ಒಂದು ಮೆಟಲ್ಗಳು ಹಾಗೆ ಈ ಅಸೆಟ್ಗಳನ್ನ ರಿಡೀಮ್ ಮಾಡೋದು, ನ್ಯಾಷನಲ್ ಕರೆನ್ಸೀಸ್ ಯಾವಾಗ ಬೇಕು, ಹಾಗೆ ಬ್ಯಾಂಕ್ ಡೆಪಾಸಿಟ್ಗಳನ್ನ ಅಮೌಂಟನ್ನ ಮೀಟ್ ಮಾಡೋ ಅಂಥದ್ದು, and to meet current and near-term financial obligations of a country's currency. ಇದೆಲ್ಲ ವರ್ಕನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಕೊಳ್ಳುತ್ತೆ. ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ಆರ್ ಬಿ ಐ ಹೇಳೋದಾದರೆ ಆರ್ ಬಿ ಐ ಈಸ್ ಗವರ್ನ್ ಬೈ ದ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಮುಖ್ಯವಾಗಿ ಇದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೋಡ್ಕೋತಿರ್ತಾರೆ, ವಿಚ್ ಆರ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. There are 21 directors of the central board of RBI. 21 ಡೈರೆಕ್ಟರ್ಗಳು ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೋರ್ಡಲ್ಲಿ ಇರ್ತಾರೆ. ಕಂಪ್ರೈಸಿಂಗ್ ಬೋತ್ ಅಫಿಷಿಯಲು ಮತ್ತು ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಕೂಡ ಈ ಒಂದು ಆರ್ ಬಿ ಐಯಲ್ಲಿ ಇರ್ತಾರೆ. ಮೊದಲನೇದಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ನೋಡೋದಾದಾಗ, ದ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಸ್ ದ ಮೇನ್ ಕಮಿಟಿ ಆಫ್ ದ ರಿಸರ್ವ್ ಬ್ಯಾಂಕ್. ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದ ಡೈರೆಕ್ಟರ್ಸ್ ಫಾರ್ ಅ 4-year ಟರ್ಮ್. ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇರ್ತಕ್ಕಂಥ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ದ ಗವರ್ನಮೆಂಟ್ ಆಫ್ ಇಂಡಿಯಾ, ಇಂಡಿಯನ್ ಗೌರ್ಮೆಂಟ್ ಇದನ್ನು ಅಪಾಯಿಂಟ್ ಮಾಡ್ತಾರೆ. ಆ್ಯಂಡ್ ಇವರ ಟರ್ಮ್ ಬಂದು ಒಬ್ಬೊಬ್ಬರಿಗೆ ಈ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಟರ್ಮ್ ಬಂದು 4 ವರ್ಷ ಅಂತ, ಮತ್ತು 4 ವರ್ಷ ಆದಮೇಲೆ ಬೇರೆ ಡೈರೆಕ್ಟರ್ಸ್ ಅಪಾಯಿಂಟ್ ಆಗ್ತಾರೆ. ಸೊ ಅವರ ಅವಧಿ ಬಂದು 4 ವರ್ಷ ಈ ಒಂದು ಪೊಸಿಷನ್ನ ಹೋಲ್ಡ್ ಮಾಡೋ ಅಂಥದ್ದು. ನೆಕ್ಸ್ಟ್, the board consists of governor, 4 deputy governors, 4 directors to represent the original boards and 10 other directors from various field. ಅದೇ ರೀತಿ ಈ ಬೋರ್ಡಲ್ಲಿ ಗವರ್ನರ್ ಇರ್ತಾರೆ, ಮತ್ತು 4 ಡಿಪ್ಯೂಟಿ ಗವರ್ನರ್ಸ್ ಇರ್ತಾರೆ. ಅದೇ ರೀತಿ 4 ಡೈರೆಕ್ಟರ್ಸ್ ರೀಜನಲ್ ಬೋರ್ಡ್ಸಿಂದ, ರೀಜನಲ್ ಬೋರ್ಡ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ 4 ಡೈರೆಕ್ಟರ್ಸ್ ಇರ್ತಾರೆ. ಹಾಗೆ ಮತ್ತು ಬೇರೆ ಬೇರೆ ಫೀಲ್ಡ್ಗಳಿಂದ, ಔಟ್ಸೈಡ್ ಅದರ್ ಫೀಲ್ಡ್ಗಳಿಂದ 10 ಜನ ಇರ್ತಾರೆ, 10 ಡೈರೆಕ್ಟರ್ಸ್ ಫ್ರಮ್ ವೇರಿಯಸ್ ಫೀಲ್ಡ್ಸ್. ಗವರ್ನರ್ಸ್ ಬಗ್ಗೆ ಹೇಳೋದಾದರೆ, ದ ಸೆಂಟ್ರಲ್ ಬ್ಯಾಂಕ್ ಟಿಲ್ ನೌ ವಾಸ್ governed by 24 governors and 25th current governor Reserve Bank of India. Supportive bodies, ಯಾವ ರೀತಿ ಸಪೋರ್ಟಿವ್ ಬಾಡೀಸ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಅಂದರೆ, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ 4 regional representations: North in New Delhi, South in Chennai, East Kolkata, and West in Mumbai. The representation was formed by 5 members appointed for 4 years by the central government and serve body beside the advice of the central board of directors. ಈ ಒಂದು ರಿಸರ್ವ್ ಬ್ಯಾಂಕ್ ಮೇಯ್ನ್ ಆಗಿ 4 ರೀಜನ್ಗಳು, 4 ಪ್ರದೇಶಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಉತ್ತರ ಭಾರತದಲ್ಲಿ ನ್ಯೂ ಡೆಲ್ಲಿ, ಅದೇ ರೀತಿ ದಕ್ಷಿಣಲ್ಲಿ ಚೆನ್ನೈ, ಮತ್ತು ಈಸ್ಟಲ್ಲಿ ಕೋಲ್ಕತ್ತಾ, ಹಾಗೆ ವೆಸ್ಟಲ್ಲಿ ಮುಂಬೈ. ಈ ಇಂಡಿಯಾದ 4 ಪ್ರಾಂತಗಳಿಂದ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ರೆಪ್ರೆಸೆಂಟ್ ಮಾಡುತ್ತೆ. 4 ಪ್ಲೇಸಸಲ್ಲಿ ವಿ ಕ್ಯಾನ್ ಸೇ, ಎಸ್ಪೆಷಲಿ ಆನ್ ದ ಮೆಟ್ರೋ ಸಿಟೀಸ್. ದ ರೆಪ್ರೆಸೆಂಟೇಷನ್ ವಾಸ್ ಫಾರ್ಮ್ಡ್ ಬೈ, ಈ ರೆಪ್ರೆಸೆಂಟೇಷನ್ 5 ಮೆಂಬರ್ಸ್ ಇರ್ತಾರೆ, ಆ್ಯಂಡ್ ದೇ ಆರ್ ಅಪಾಯಿಂಟೆಡ್ ಬೈ 4 years by the central government of India and serve beside the advice of the central board of directors. ಅದೇ ರೀತಿ ಆಫೀಸ್ ಆ್ಯಂಡ್ ಬ್ರಾಂಚಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ.
The Reserve Bank of India has 4 regional offices. ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ನಾರ್ತ್, ಸೌತ್, ಈಸ್ಟ್ ಮತ್ತು ವೆಸ್ಟಲ್ಲಿ ಸೇರಿ 4 ಇದರ ರೀಜನಲ್ ಬ್ಯಾಂಕ್ಗಳಿರ್ತವೆ. ಹಾಗೆ 15 ಬ್ರಾಂಚಸ್ ಆ್ಯಂಡ್ 5 ಸಬ್ ಆಫೀಸಸ್ ವಿಲ್ ಬಿ ದೇರ್. It has 22 branch offices at most state capitals and at a few major cities in India. ಅದೇ ರೀತಿ 22 ಬ್ರಾಂಚ್ಗಳು ಕೂಡ ಇರ್ತವೆ. ಎಲ್ಲ ಕೂಡ ಮೋಸ್ಟ್ಲಿ ಪ್ರತಿಯೊಂದು ರಾಜ್ಯದ ಕ್ಯಾಪಿಟಲ್ ಅಲ್ಲಿ, ರಾಜಧಾನಿಗಳಲ್ಲಿ ಇರ್ತವೆ ಇದರ ಬ್ರಾಂಚಸ್ಗಳು. ಹಾಗೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಮೇಜರ್ ಸಿಟೀಸ್, ಮುಖ್ಯ ಸಿಟಿಗಳಲ್ಲಿ ಕೂಡ ಇದರ ರೀಜನಲ್ ಬ್ರಾಂಚಸ್ ಇರ್ತವೆ. ಅದೇ ರೀತಿ ದ ಬ್ಯಾಂಕ್ ಆಲ್ಸೋ ಹ್ಯಾಸ್ 2 ಟ್ರೈನಿಂಗ್ ಕಾಲೇಜಸ್ ಫಾರ್ ಇಟ್ಸ್ ಆಫೀಸರ್. ಈ ಒಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಕ್ಕಂಥ ಆಫೀಸರ್ಸ್ಗಳನ್ನ ಟ್ರೈನ್ ಮಾಡೋದಕ್ಕೆ 2 ಕಾಲೇಜಸ್ ಕೂಡ ಇದ್ದಾವೆ, ಟ್ರೈನಿಂಗ್ ಕಾಲೇಜಸ್ ಕೂಡ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಇದ್ದಾವೆ. ಒಂದು ರಿಸರ್ವ್ ಬ್ಯಾಂಕ್ ಸ್ಟಾಫ್ ಕಾಲೇಜ್ ಅಟ್ ಚೆನ್ನೈ, ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ ಸ್ಟಾಫ್ ಕಾಲೇಜ್ ಅಂತ ಚೆನ್ನೈಯಲ್ಲಿ, ಹಾಗೆ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಬ್ಯಾಂಕ್ ಅಟ್ ಪುಣೆಯಲ್ಲಿ ಇರ್ತಕ್ಕಂಥ ಒಂದು ಅಗ್ರಿಕಲ್ಚರಲ್ ಬ್ಯಾಂಕ್. ಈ 2 ಬ್ಯಾಂಕ್ಗಳು, ಈ 2 ಕಾಲೇಜ್ಗಳು ಈ ಒಂದು ಟ್ರೈನಿಂಗ್ ಆಫೀಸರ್ಸ್ಗೆ, ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಆಫೀಸರ್ಗಳಿಗೆ ಟ್ರೈನಿಂಗ್ನ ತರಬೇತಿಯನ್ನು ನೀಡುತ್ತೆ. Next, you can see the governors of Reserve Bank of India. ಶ್ರೀ ಆಬ್ಸ್ಟಾನ್ ಅಕಿಲ್ ಸ್ಮಿತ್ ಅಂತ 1935 ಇಂದ ಇವರು 37ವರೆಗೂ ಇರ್ತಾರೆ. ಹಾಗೆ ಜೇಮ್ಸ್ ಬ್ರೇಡ್ ಟೈಲರ್ ಅಂತ 1937 ಇಂದ 43ವರೆಗೂ ನಾವು ನೋಡ್ಬೋದು ಇವ್ರನ್ನ. ಮತ್ತು CD ದೇಶ್ಮುಖ್ ಅಂತ 1943 ಇಂದ 1949ವರೆಗೂ ಇರ್ತಾರೆ. ಹಾಗೆ ಬೆಂಗಲ್ ರಾನು ಅಂತ 1949 ಇಂದ 1957ವರೆಗೂ ಇರ್ತಾರೆ. ಸೊ these all are the directors, mainly organization and management of RBI. ಯಾವ ರೀತಿ ಮ್ಯಾನೇಜ್ ಆಗುತ್ತೆ ಅಂತ, ಸೆಂಟ್ರಲ್ ಬ್ಯಾಂಕ್ ಅಪಾಯಿಂಟೆಡ್, ನಾಮಿನೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಎ ಪೀರಿಯಡ್ ಆಫ್ 4 years, should meet at least 6 times in a year and once in 3 months. ಇವರು 3 ತಿಂಗಳಿಗೆ ಒಂದು ಸಾರಿ ಮೀಟ್ ಆಗ್ತಾ ಇರ್ತಾರೆ. ಹಾಗೆ ಎಲ್ಲ ಮೆಂಬರ್ಸ್ ಕೂಡ 6 ಬಾರಿ ಮೀಟ್, 6 ಟೈಮ್ಸ್ ಇನ್ ಒಂದು ವರ್ಷದಲ್ಲಿ 6 ಬಾರಿ ಇವರು ಮೀಟ್ ಆಗ್ತಾ ಇರ್ತಾರೆ. ಆಫೀಸ್ ಡೈರೆಕ್ಟರ್ಸ್ ಬಂದು ಗವರ್ನರ್ಸ್ ಇರ್ತಾರೆ ಆ್ಯಂಡ್ ನಾಟ್ ಮೋರ್ ದ್ಯಾನ್ 4 ಡಿಪ್ಯೂಟಿ ಡೈರೆಕ್ಟರ್ಸ್. ಗವರ್ನರ್ ಜೊತೆಗೆ 4 ಡಿಪ್ಯೂಟಿ ಡೈರೆಕ್ಟರ್ಸ್ ಕೂಡ ಇರ್ತಾರೆ. ಹಾಗೆ ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಬಂದು 15 ಇನ್ ಮೆಂಬರ್ ಇರ್ತಾರೆ. ಡೈರೆಕ್ಟರ್ ಫ್ರಮ್ ವೇರಿಯಸ್ ಫೀಲ್ಡ್, ಬೇರೆ ಬೇರೆ ಫೀಲ್ಡ್ಗಳಿಂದ 10 ಜನ ಡೈರೆಕ್ಟರ್ಸ್ ಇರ್ತಾರೆ. ಗವರ್ನಮೆಂಟ್ ಆ್ಯಂಡ್ 4 ಡೈರೆಕ್ಟರ್ಸ್ ಫ್ರಮ್ 4 ಲೋಕಲ್ ಬೋರ್ಡ್ಸ್, 4 ಲೋಕಲ್ ಬೋರ್ಡ್ಗಳಿಂದ 4 ಜನ ಗವರ್ನಮೆಂಟ್ ಕಡೆಯಿಂದ ಅಪಾಯಿಂಟ್ ಆಗಿರೋಂಥ ಗವರ್ಮೆಂಟ್ ಡೈರೆಕ್ಟರ್ಸ್ ಇರ್ತಾರೆ. 4 ಬ್ರಾಂಚ್ಗಳನ್ನ ಲೋಕಲ್ ಬೋರ್ಡ್ಗಳನ್ನ ರೆಪ್ರೆಸೆಂಟ್ ಮಾಡ್ತವೆ. ಹಾಗೆ ಲೋಕಲ್ ಬೋರ್ಡಲ್ಲಿ ಯಾರು ಇರ್ತಾರೆ ಅಂದರೆ 4 ಲೋಕಲ್ ಬೋರ್ಡ್ ರೀಜನ್, ಮೇನ್ ಮುಂಬೈ, ನಾನು ಹೇಳಿದ್ನಲ್ವ 4 ಮೇನ್ ರೀಜನ್ಗಳಲ್ಲಿ ಎಸ್ಟಾಬ್ಲಿಷ್ ಆಗಿರೋವಂಥದ್ದು, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಆ್ಯಂಡ್ ನ್ಯೂ ಡೆಲ್ಲಿ. ಈ 4 ರೀಜನ್ಗಳಿಂದ ಕನ್ಸಿಸ್ಟ್ ಆಫ್ 5 ಮೆಂಬರ್ಸ್ ಅಪಾಯಿಂಟಿಂಗ್ ಬೈ certain government, appointed by central government for a period of 4 years. 4 ವರ್ಷಗಳಿಗೆ they will be appointed. ನೆಕ್ಸ್ಟ್, ಈ ಒಂದು ಸೆಂಟ್ರಲ್ ಆಫೀಸ್ ಡಿಪಾರ್ಟ್ಮೆಂಟ್ 22 ರೀಜನಲ್ ಆಫೀಸಸ್ ಇರ್ತವೆ. ಮೋಸ್ಟ್ ಆಫ್ ದೆಮ್ ಆರ್ ಇನ್ ದ ಸ್ಟೇಟ್ ಕ್ಯಾಪಿಟಲ್ಗಳಲ್ಲಿ ಇರ್ತವೆ. ಹಾಗೆ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಕೂಡ 4 ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇದ್ದಾವೆ. ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಬ್ಯಾಂಕಿಂಗ್ ಇದೆ. ಆಮೇಲೆ ಬ್ಯಾಂಕರ್ಸ್ ಟ್ರೈನಿಂಗ್ ಕಾಲೇಜ್, ಬರೀ ಬ್ಯಾಂಕರ್ಸ್ಗೆ, ಆಫೀಸರ್ಸ್ಗೆ ಟ್ರೈನ್ ಮಾಡೋದಕ್ಕೆ ಬ್ಯಾಂಕರ್ಸ್ ಟ್ರೈನಿಂಗ್ ಕಾಲೇಜ್ ಅಂತ ಇದೆ. ಹಾಗೆ RBI ಸ್ಟಾಫ್ ಕಾಲೇಜ್ ಅಂತ ಇದೆ. ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಆಫ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅದೇ ರೀತಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ರಿಸರ್ಚ್, IGIDR ಅಂತ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ರಿಸರ್ಚ್ ಅಂತ ಅಲ್ಲಿ ಕೂಡ ಒಂದು ಬ್ರಾಂಚಲ್ಲಿರುತ್ತೆ. ಹಾಗೆ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ, IDRBT ಅಂತ, ಇದು ಬಂದು ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ.
ಈವನ್ ಬ್ಯಾಂಕಿಂಗಲ್ಲಿ ಕೂಡ ಕೆಲವು ರಿಸರ್ಚ್ ಆ್ಯಕ್ಟಿವಿಟೀಸ್ನ ಮತ್ತು ಯಾವ ರೀತಿ ಡೆವಲಪ್ ಆಗಿದ್ದಾವೆ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ಸ್ ಅಂತ ಎಲ್ಲ ಕೂಡ ಮಾನಿಟರ್ ಮಾಡ್ತಕ್ಕಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆರ್ಗನೈಸೇಷನ್ ಆಫ್ ಆರ್ ಬಿ ಐ. So, thank you so much, students, for your cooperation, and we will meet in the next session with some other new topic. Until then, I request all of you to go through all the points and just make a note of them and prepare for the studies. Thank you so much for your cooperation.